ಸ್ನೇಹಿತರೆ, ಈ ಉದರ ಬಾಧೆ ಇದು ಎಲ್ಲರನ್ನು ಒಂದಲ್ಲ ಒಂದು ಸಮಯದಲ್ಲಿ ಕಾಡುವಂಥ ಒಂದು ಸರ್ವೇ ಸಾಮಾನ್ಯವಾದ ಸಮಸ್ಯೆ. ಇದು ಬಂದಾಗ ಯಾಕಪ್ಪ ಇಂಥ ನೋವು ಅಂತ ಒಂದು ಎಷ್ಟು ಹಿಂಸೆ ಆಗುತ್ತೆ ಅಂದರೆ ಇದಕ್ಕೆ ಪರಿಹಾರ ಸಿಕ್ಕಿದ್ರೆ ಸಾಕು ಅಂತ ಎಲ್ಲರೂ ಆಸೆ ಪಡ್ತಾರೆ. ಹಾಗಾದರೆ ಬನ್ನಿ, ಇವತ್ತು ಉದರ ಬಾಧೆಯ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡೆಯೋಣ ನಮ್ಮ ಖ್ಯಾತ ಆಹಾರ ತಜ್ಞರಾದಂಥ ಆದರ್ಶ್ ತಗ್ಪತಿಯವರಿಂದ. ಆದರ್ಶ್ ಅವರೇ, ನಮಸ್ಕಾರ. ನಮಸ್ಕಾರ. ನಮ್ಮ ಆಯುರ್ವೇದಂ ವಹಾಮ್ಯಹಂ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಧನ್ಯವಾದಗಳು. ಆದರ್ಶ್ ಅವರೇ, ಈ ಉದರ ಬಾಧೆ ಬರಲಿಕ್ಕೆ ಕಾರಣಗಳೇನು, ಹಾಗೆ ಇದನ್ನ ತಡೆಗಟ್ಟೋದು ಹೇಗೆ, ಮತ್ತೆ ಇದು ಬಂದಾಗ ಇದಕ್ಕೇನು ಪರಿಹಾರ, ಇದ್ರ ಬಗ್ಗೆ ತಿಳಿಸ್ಕೊಡ್ತೀರಾ? ಹೇಳ್ತೀನಮ್ಮ. ಈ ಉದರ ಬಾಧೆ ಅನ್ನೋದು ಏನಿದೆ, ಇದು ಹೊಟ್ಟೆಗೆ ಸಂಬಂಧಪಟ್ಟಂತಹ ಒಂದು ನೋವು ಅಂತ ಹೇಳಿ. ಈ ಹೊಟ್ಟೆಗೆ ಸಂಬಂಧಪಟ್ಟ ನೋವು ಬಂದಾಗ ಇದರಲ್ಲಿ ನಾನಾ ರೀತಿಗಳ ಒಂದು ನೋವನ್ನು ನಾವು ಕಾಣಿಸ್ಕೊಳ್ಬೋದು ನಿಮಗೆ. ಇದರಲ್ಲಿ ಈ ನೋವು ಯಾವ ಥರ ಇರುತ್ತೆ ಅಂತಂದರೆ, ಕೆಲವೊಂದು ಸಾರಿ ನಮ್ಗೆ ಅನಿಸ್ಬೋದು ಹೆಚ್ಚು ಗ್ಯಾಸ್ಟ್ರಿಕ್ ಆಗಿದೆ, ನಮಗೆ ಗ್ಯಾಸ್ ಫಾರ್ಮೇಷನ್ ಹೆಚ್ಚಾಗಿದೆ ಅಂತೇಳಿ ಅನಿಸುತ್ತೆ. 2-3 ದಿವಸಗಳ ಕಾಲ ನಿಮಗೆ ಮಲವಿಸರ್ಜನೆ ಆಗಲಿಲ್ಲ ಅಂತಂದರೆ ಅದು ತುಂಬ ತೊಂದರೆಯನ್ನು ಉಂಟು ಮಾಡುತ್ತೆ. ಈ ಮಲಬದ್ಧತೆಯಿಂದ ಮತ್ತೆ ಮುಂದೆ ಪೈಲ್ಸ್ ಅಂದರೆ ಮೂಲವ್ಯಾಧಿಗೆ ಕಾರಣ ಆಗುತ್ತೆ. ಆದಷ್ಟು ನೀವು ಇದರ ಬಗ್ಗೆ ಜಾಗೃತೆಯನ್ನು ವಹಿಸಬೇಕು. ಇವತ್ತಿನ ದಿವಸದಲ್ಲಿ ನಾವು 1-2 ಪ್ರಯೋಗಗಳನ್ನು ಮಾಡಿ ತೋರಿಸ್ತಾ ಇದ್ದೀವಿ. ಅದನ್ನು ನೀವು ಧ್ಯಾನವಿಟ್ಟು ಕೇಳಿ ಯಾವ ರೀತಿಯ ಔಷಧಿಗಳಿಂದ ಈ ಒಂದು ಕಾಯಿಲೆಗೆ ನಾವು ಉಪಶಮನವನ್ನು ಪಡಿಬೋದು ಅಂಥೇಳಿ ನೋಡ್ಕೊಳ್ಬೋದು. ಮತ್ತು ಅದಲ್ಲದೆ ಹೆಚ್ಚಾಗಿ ನಾವು ಆಲೂಗಡ್ಡೆ ಮತ್ತು ಈ ಆಲೂಗಡ್ಡೆಯಿಂದ ಮಾಡಿದಂಥ ಆಹಾರ ಪದಾರ್ಥಗಳು ಮತ್ತು ಎಣ್ಣೆಯಲ್ಲಿ ಹೆಚ್ಚು ಕರೆದಂಥ ಪದಾರ್ಥಗಳು ಮತ್ತು ಆದಷ್ಟು ನಾವು ದೇಹಕ್ಕೆ ಉಷ್ಣತೆಯನ್ನು ಕೊಡುವಂಥ ಆಹಾರಗಳನ್ನು ಸೇವಿಸಿದಾಗ ಈ ಒಂದು ತೊಂದರೆ ಕಂಡುಬರುತ್ತೆ. ಮತ್ತು ನಾವು ಸರಿಯಾದ ಒಂದು ವೇಳೆಯಲ್ಲಿ ಆಹಾರವನ್ನು ತೆಗೆದುಕೊಳ್ಳೋದು ಇದು ತುಂಬ ಉತ್ತಮ. ಒಂದು ನಿರ್ದಿಷ್ಟವಾದಂಥ ಒಂದು ವೇಳೆಯನ್ನು ಮಾಡಿ ಆ ಸಮಯದಲ್ಲಿ ಆಹಾರವನ್ನು ಸ್ವೀಕರಿಸೋದು ತುಂಬ ಉತ್ತಮ. ಯಾಕಂದರೆ ನಾನಾ ರೀತಿಯ ಕಾಯಿಲೆಗಳು ಉದ್ಭವಿಸುತ್ತದೆ. ಆದ್ದರಿಂದ ಆದಷ್ಟು ನೀವು ಆಹಾರವನ್ನು ಸೇವಿಸಿದ ನಂತರ ನೀರನ್ನು ಕುಡಿಯೋದು, ಆಹಾರವನ್ನು ಸೇವಿಸುವುದಕ್ಕಿಂತ ಮುಂಚಿತವಾಗಿ ನೀರನ್ನು ಕುಡಿಯೋದು ತುಂಬ ಉತ್ತಮ ಅಂತೇಳಿ ಹೇಳ್ಬೋದು. ಮತ್ತು ಆದಷ್ಟು ನೀವು ಮೂಲಂಗಿ, ಸುವರ್ಣಗಡ್ಡೆ ಮತ್ತು ಈ ಪಾಲಕ್ ಸೊಪ್ಪು, ಇಂಥ ಸೊಪ್ಪುಗಳನ್ನು, ಬೆಂಡೆಕಾಯಿಯನ್ನು ತಿನ್ನೋದು, ಅವರೆಕಾಯಿ ಅಥವಾ ಈ ಅವರೆಕಾಳು ಅಂತ ನಾವೇನು ಹೇಳ್ತೀವಿ, ಇದು ಕೂಡ ತುಂಬ ಒಳ್ಳೆಯದು. ಮತ್ತು ಮಜ್ಜಿಗೆಯ ಸೇವನೆ ಇದಕ್ಕೆ ತುಂಬ ಒಂದು ಉತ್ತಮವಾದಂಥ ರಿಸಲ್ಟ್ಸನ್ನು ತಂದುಕೊಡುತ್ತೆ. ಮಜ್ಜಿಗೆಯಲ್ಲಿ ಇಂಗು ಮತ್ತು ಕರಿಬೇವಿನ ಸೊಪ್ಪು, ಅದಲ್ಲದೆ ಸ್ವಲ್ಪ ಶುಂಠಿಯನ್ನು ಹಾಕಿ ನೀವು ಕುಡಿಯೋದ್ರಿಂದ ಇದು ಆದಷ್ಟು ಬೇಗ ಈ ಒಂದು ಕಾಯಿಲೆಯಿಂದ ನೀವು ಹೊರಗೆ ಬರ್ಬೋದು. ಮತ್ತು ನೀವು ತೆಗೆದುಕೊಳ್ಳುವಂಥ ಆಹಾರ ಏನಿದೆ ಅದು ಆದಷ್ಟು ಬಿಸಿ ಬಿಸಿಯಾಗಿ ನಾವು ಆಹಾರವನ್ನು ಸೇವಿಸೋದು, ಸರಿಯಾದ ಸಮಯದಲ್ಲಿ ಆಹಾರವನ್ನು ಸೇವಿಸೋದು ತುಂಬ ಉತ್ತಮ ಅಂತೇಳಿ ಹೇಳ್ಬೋದು. ವೀಕ್ಷಕರೇ, ಈ ಒಂದು ಉದರ ಬಾಧೆ ಅನ್ನೋ ಏನೋ ಒಂದು ಸಮಸ್ಯೆ ಇದೆ, ಮುಂದೆ ಇದೊಂದು ದೊಡ್ಡ ಕಾಯಿಲೆ ಆಗಿ ಪರಿವರ್ತನೆಗೊಳ್ಳುತ್ತೆ. ಆದ್ದರಿಂದ ಆದಷ್ಟು ಇದಕ್ಕೆ ದಾರಿ ಮಾಡಿಕೊಡ್ಬೇಡಿ. ಮುಂದೆ ಅಪೆಂಡೈಸಿಸ್ ಅನ್ನೋ ಒಂದು ಕಾಯಿಲೆಗೆ ಕೂಡ ಇದು ಪ್ರಾಬ್ಲಮನ್ನು ತಂದುಕೊಡ್ಬೋದು. ನಿಮ್ಮ ಬಲಭಾಗದಲ್ಲಿ ಹೊಟ್ಟೆ ನೋಯೋದು ಮತ್ತು ಹೆಚ್ಚಾಗಿ ಉಬ್ಬಸ ಬರೋದು, ಹೊಟ್ಟೆ ಹಿಡ್ದಂಗೆ ಆಗೋದು, ಏನನ್ನು ತಿನ್ಲಿಕ್ಕೆ ಹೋದರೆ ವಾಂತಿ ಬರೋದು, ಇವೆಲ್ಲ ಆದಾಗ ಮತ್ತು ಅಜೀರ್ಣತೆಯನ್ನು ನೀವು ಕಂಡಾಗ, ಎದೆಯಲ್ಲಿ ಒಂಥರ ಬಾಯಲ್ಲಿ ಹುಳಿ ಹುಳಿ ಬಂದಾಗ ಇದು ಪಿತ್ತ ಜಾಸ್ತಿ ಆಗಿದೆ ಅನ್ನೋದು ಕೂಡ ಈ ಒಂದು ಉದರ ಬಾಧೆ ಬಂದಿದೆ ಅಂಥೇಳಿ ಇವೆಲ್ಲ ಗುಣಲಕ್ಷಣಗಳನ್ನು ತೋರಿಸ್ಕೊಡುವಂಥ ಒಂದು ಸಿಂಪ್ಟಮ್ಸ್ ಅಂತೇಳಿ ಹೇಳ್ಬೋದು. ಆದಷ್ಟು ನಾನು ಹೇಳಿದಂಥ ಈ ಏನು ಆಹಾರ ಪದ್ಧತಿ ಮತ್ತು ಯಾವ ರೀತಿಯ ಜೀವನ ಶೈಲಿಯನ್ನು ಅಳವಡಿಸ್ಕೊಳ್ಬೇಕು ಅನ್ನೋದನ್ನು ನಾನು ಹೇಳಿದ್ದನ್ನು ನೀವು ದಯವಿಟ್ಟು ಇದನ್ನು ಪರಿಪಾಲಿಸಿ ನೋಡಿ. ಇದರಿಂದ ಉತ್ತಮವಾದ ರಿಸಲ್ಟ್ಸ್ ಬಂದಿದೆ ಮತ್ತು ನಿಮಗೂ ಕೂಡ ಬರುತ್ತೆ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಇವತ್ತಿನ ಈ ಕಾರ್ಯಕ್ರಮ ನಿಮಗೆ ತುಂಬ ಹೆಲ್ಪ್ ಆಗಲಿದೆ ಅಂಥೇಳಿ ಈ ಒಂದು ಏನು ಉದರ ಬಾಧೆ ಇದೆ ಇದನ್ನು ಆದಷ್ಟು ಇದಕ್ಕೆ ಒತ್ತು ಕೊಟ್ಟು ನೀವು ಆದಷ್ಟು ಬೇಗ ಇದರಿಂದ ಉಪಶಮನ ಪಡೆಯೋದು ಒಳ್ಳೆಯದು. ಬನ್ನಿ ವೀಕ್ಷಕರೇ, ಈ ಉದರ ಬಾಧೆಗೆ ಇವತ್ತು ನಾವು ಒಂದು ಕಷಾಯವನ್ನು ಮಾಡ್ತಾ ಇದ್ದೀವಿ. ಅದನ್ನು ಮಾಡೋದಕ್ಕಿಂತ ಮುಂಚೆ ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಅಥವಾ ಸಾಮಗ್ರಿಗಳು ಏನಂತ ಹೇಳಿ ನೋಟ್ ಮಾಡ್ಕೊಳ್ಳಿ. ಕರಿಬೇವಿನ ಸೊಪ್ಪು, ಹರಳೆಣ್ಣೆ, ಕಪ್ಪುಪ್ಪು, ಕಿರಾತ ಕಡ್ಡಿ ಹಾಗೂ ಬೆಟ್ಟದ ನೆಲ್ಲಿಕಾಯಿ, ಇಷ್ಟು ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು. ಇದನ್ನು ಮಾಡೋದು ಹೇಗೆ ಅಂತೇಳಿ ತೋರಿಸ್ಕೊಡ್ತೀನಿ. ಮೊದಲಿಗೆ ಒಂದು ಗ್ಲಾಸ್ನಲ್ಲಿ ನೀರನ್ನು ತೆಗೆದುಕೊಂಡು ಪಾತ್ರೆಗೆ ಹಾಕ್ಕೊಳ್ಬೇಕು. ಇದಕ್ಕೆ 1/4 ಭಾಗದಷ್ಟು ಬೆಟ್ಟದ ನೆಲ್ಲಿಕಾಯನ್ನು ಹಾಕಬೇಕು. 1/2 ಚಮಚದಷ್ಟು ಕಪ್ಪುಪ್ಪು, 5-6 ಕಡ್ಡಿಗಳಷ್ಟು ಕಿರಾತ ಕಡ್ಡಿಯನ್ನು ನಾನಿಲ್ಲಿ ಹಾಕ್ತಾ ಇದ್ದೀನಿ. 10-15 ಕರಿಬೇವಿನ ಸೊಪ್ಪು,
ಇದನ್ನ ನಾವು 2 ಕುದಿ ಬರೋವರೆಗೂ ಇದನ್ನ ಕುದಿಸ್ಬೇಕು. ಇದು ಕುದ್ದ ನಂತರ ಇದಕ್ಕೆ ನಾವು 1/4 ಚಮಚದಷ್ಟು ನಾವು ಹರಳೆಣ್ಣೆಯನ್ನು ಹಾಕಿ ಈ ಒಂದು ಏನು ಉದರ ಬಾಧೆಯ ತೊಂದರೆ ಇದೆ ಅದನ್ನು ನಿವಾರಿಸ್ಕೊಳ್ಬೋದು. ಮತ್ತು ಇದನ್ನು ಕುಡಿಯುವ ಪದ್ಧತಿ ಏನಪ್ಪ ಅಂತಂದರೆ, ಇದನ್ನು ಮಧ್ಯಾಹ್ನ ಊಟವಾದ ನಂತರ 1 ಸಾರಿ ಮತ್ತು ರಾತ್ರಿ ಮಲಗುವಕ್ಕಿಂತ ಮುಂಚಿತವಾಗಿ 1 ಸಾರಿ. ಮತ್ತು ಮುಖ್ಯವಾಗಿ ನೀವು ನೆನಪಿಟ್ಕೊಳ್ಳಿ, ಇದನ್ನು ತೆಗೆದುಕೊಂಡ ನಂತರ ನಿಮಗೆ ಒಂಥರ ಡೈರಿಯಾ ಆದ ಹಾಗೆ ನಿಮ್ಗೆ ಅನಿಸ್ಬೋದು. ಆದರೆ ನೀವು ಭಯಪಡುವಂಥದ್ದು ಏನೋ ಒಂದು ಬೇದಿ ಥರ ಆಗ್ತಾ ಇದೆ ನನಗೆ ಮಲವಿಸರ್ಜನೆ ಅಂತ ಹೇಳಿ ಅಂದಾಗ ನೀವು ಯಾವುದೇ ರೀತಿಯ ಚಿಂತೆ ಪಡೋದು ಬೇಡ. ಅದು ಹಾಗೆ ಆಗಿ ನಂತರ ನಿಮಗೆ ಏನು ಈ ಕರುಳಿನಲ್ಲಿ ಆಗುವಂಥ ತೊಂದರೆಗಳು ಮತ್ತು ಜಠರದಲ್ಲಿ ಆಗುವಂಥ ತೊಂದರೆಗಳು ಏನಿದೆ ಅದನ್ನು ನೀವು ಉಪಶಮನ ಪಡಿಸ್ಬೋದು. ತುಂಬ ಸರಳವಾದಂಥ, ತುಂಬ ಉಪಯುಕ್ತವಾದಂಥ ಮತ್ತು ಅದಲ್ಲದೆ ಕರುಳಿನಲ್ಲಿ ಫಾರ್ಮ್ ಆಗುವಂಥ ಈ ಕಿಲುಬಿ ಹುಳುಗಳು ಏನಿದೆ ಅದು ಕೂಡ ಮಲ ವಿಸರ್ಜನೆಯಲ್ಲಿ ಹೋಗುತ್ತೆ. ಮತ್ತು ನಿಮ್ಮ ಹೊಟ್ಟೆ ಏನಿದೆ ಅದು ತುಂಬ ಕ್ಲಿಯರ್ ಆಗಿ ಇಂಟೆಸ್ಟೈನಲ್ ಟ್ರ್ಯಾಕ್ ಅಂತ ನಾವೇನು ಹೇಳ್ತೀವಿ ಅದು ಸರಳವಾಗಿ ತುಂಬ ಒಳ್ಳೆಯ ರೀತಿಯಲ್ಲಿ ಕ್ಲಿಯರ್ ಆಗುತ್ತೆ. ಮತ್ತು ಚಿಕ್ಕ ಮಕ್ಕಳಿಗೆ ನೀವು ಕೊಡುವಾಗ ಹರಳೆಣ್ಣೆಯನ್ನು ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಯೂಸ್ ಮಾಡೋದು ತುಂಬ ಉತ್ತಮ. ಮತ್ತು ಇದನ್ನು ನೀವು 3 ತಿಂಗಳಿಗೆ 1 ಸಾರಿ, ಆಮೇಲೆ ನಂತರ 6 ತಿಂಗಳಿಗೆ 1 ಸಾರಿ ನೀವು ಪ್ರತಿ ವರ್ಷ ಇದನ್ನು ಈ ಒಂದು ಕಷಾಯ ಏನಿದೆ, ಯಾವ ರೋಗ ಇರಲಿ ಇರದೇ ಇರಲಿ ಇದನ್ನು ನೀವು ತೆಗೆದುಕೊಳ್ಳೋದು ತುಂಬ ಉತ್ತಮ ಅಂತ ಹೇಳ್ಬೋದು. ವೀಕ್ಷಕರೇ, ಈಗ ಈ ಒಂದು ಕಷಾಯ ಏನಿದೆ ಅದು ಸಿದ್ಧವಾಗಿದೆ. ಅದನ್ನು ಆಫ್ ಮಾಡ್ಕೊಳ್ಳೋಣ. ನಾನು ಮೊದಲೇ ಹೇಳಿದ ಹಾಗೆ ಇದಕ್ಕೆ ನಾವು 1/4 ಚಮಚದಷ್ಟು ಹರಳೆಣ್ಣೆಯನ್ನು ಬೆರೆಸಬೇಕು. ಜಾಸ್ತಿ ಪ್ರಮಾಣದಲ್ಲಿ ನೀವು ತಗೊಂಡಾಗ ಸ್ವಲ್ಪ ಬೇದಿ ಆಗುವ ಒಂದು ಸಮಸ್ಯೆ ಕಂಡು ಬರ್ಬೋದು ನಿಮಗೆ. ಅದಕ್ಕೆ 1/4 ಭಾಗದಷ್ಟು ಹರಳೆಣ್ಣೆಯನ್ನು ಇದಕ್ಕೆ ನಾವು ಮಿಕ್ಸ್ ಮಾಡಬೇಕು. ಈಗ ಈ ಒಂದು ಕಷಾಯ ಸಿದ್ಧವಾಗಿದೆ. ಇದನ್ನು ಮನೆಯಲ್ಲಿ ಮಾಡಿ ಪ್ರಯೋಗಿಸಿ ಮತ್ತು ಉದರ ಬಾಧೆಗೆ ಒಂದು ಉತ್ತಮ ರೀತಿಯಲ್ಲಿ ಪರಿಹಾರವನ್ನು ನೀವು ಕಂಡುಕೊಳ್ಬಹುದು. ವೀಕ್ಷಕರೇ, ನಾವು ಈ ಬೆಟ್ಟದ ನೆಲ್ಲಿಕಾಯಿ, ಹರಳೆಣ್ಣೆ ಹಾಗೂ ಈ ಕಪ್ಪುಪ್ಪನ್ನು ಹಾಕಿ ಮಾಡಿದಂಥ ಒಂದು ತುಂಬ ಸರಳವಾದಂಥ ಒಂದು ಕಷಾಯ ಉದರ ಬಾಧೆಗೆ ನಿಯಂತ್ರಣಕ್ಕೆ ಸಿದ್ಧವಾಗಿದೆ. ಉದರ ಬಾಧೆ ನಿಯಂತ್ರಣಕ್ಕೆ ಮನೆ ಔಷಧ. ಬೇಕಾಗುವ ಸಾಮಗ್ರಿಗಳು: ಹರಳೆಣ್ಣೆ, ಕಿರಾತ ಕಡ್ಡಿ, ಕರಿಬೇವು, ಬೆಟ್ಟದ ನೆಲ್ಲಿಕಾಯಿ ಮತ್ತು ಕಪ್ಪುಪ್ಪು. ತಯಾರಿಸುವ ವಿಧಾನ: ಮೊದಲು ಪಾತ್ರೆಗೆ 1 ಲೋಟ ನೀರು, 1/4 ಭಾಗ ಬೆಟ್ಟದ ನೆಲ್ಲಿಕಾಯಿ, ಅರ್ಧ ಚಮಚ ಕಪ್ಪುಪ್ಪು, 5 ರಿಂದ 6 ಕಿರಾತ ಕಡ್ಡಿ, 10 ರಿಂದ 15 ಕರಿಬೇವಿನ ಸೊಪ್ಪು ಹಾಕಿ 2 ಕುದಿಸಿ ಲೋಟದೊಳಗೆ ಶೋಧಿಸಿಕೊಂಡು 1/4 ಚಮಚ ಹರಳೆಣ್ಣೆ ಹಾಕಿ ಕಲಸಿದ್ರೆ ಉದರ ಬಾಧೆ ನಿಯಂತ್ರಣಕ್ಕೆ ಮನೆ ಔಷಧ ಸಿದ್ಧ. ವೀಕ್ಷಕರೇ, ನೋಡಿದ್ವಲ್ಲ, ಈ ಉದರ ಬಾಧೆಯುಂಟಾದಾಗ ಮನೆಯಲ್ಲೇ ಸುಲಭವಾಗಿ ಯಾವ ರೀತಿ ಈ ಕರಿಬೇವಿನ ಸೊಪ್ಪು, ಬೆಟ್ಟದ ನೆಲ್ಲಿಕಾಯಿ ಮತ್ತು ಕಿರಾತ ಕಡ್ಡಿ ಮತ್ತು ಹರಳೆಣ್ಣೆ ಇವಿಷ್ಟನ್ನು ಉಪಯೋಗಿಸಿ ಒಂದು ಒಳ್ಳೆ ಮನೆ ಔಷಧ ತಯಾರಿಸ್ಬೋದು ಅಂತ. ಈಗ ಇದೇ ಸಮಸ್ಯೆಗೆ ಮತ್ತೊಂದು ಮನೆ ಔಷಧ ಹೇಗೆ ತಯಾರಿಸೋದು ಅಂತ ತಿಳ್ಕೊಳ್ಳೋಣ. ಸ್ನೇಹಿತರೆ, ಉದರ ಬಾಧೆ ಬಂದಾಗ ನಾವೆಲ್ಲ ಎಷ್ಟು ಕಷ್ಟ ಅನುಭವಿಸ್ಬೇಕಾಗುತ್ತೆ, ನರಳಬೇಕಾಗುತ್ತೆ. ಆದರೆ ಬನ್ನಿ, ಇವತ್ತು ತೋರಿಸ್ಕೊಡೋ ಅಂಥ ಒಂದು ಮನೆ ಔಷಧ ಎಷ್ಟು ಅದಕ್ಕೆ ಉಪಯೋಗಕಾರಿಯಾಗುತ್ತೆ, ಎಷ್ಟು ಪ್ರಯೋಜನಕಾರಿಯಾಗುತ್ತೆ ಅಂತ ತಿಳ್ಕೊಳ್ಳೋಣ. ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಏನಂತ ಹೇಳಿ ನೋಟ್ ಮಾಡ್ಕೊಳ್ಳಿ. ಮಜ್ಜಿಗೆ, ಕಪ್ಪುಪ್ಪು, ಬೇವಿನ ಸೊಪ್ಪು, ಬೆಲ್ಲ, ಓಂಕಾಳು ಹಾಗೂ ಬೆಂಡೆಕಾಯಿ. ಇಷ್ಟು ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು. ಇದನ್ನು ಮಾಡೋದು ಬಹಳ ಸುಲಭ. ಇದನ್ನು ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತೀನಿ. ಮೊದಲಿಗೆ ಕುಟಾಣಿಗೆ ಒಂದು ಚಮಚದಷ್ಟು ಬೆಲ್ಲ, 1/4 ಚಮಚದಷ್ಟು ಕಪ್ಪುಪ್ಪು, ಅರ್ಧ ಟೀ ಸ್ಪೂನಷ್ಟು ಓಂಕಾಳು, ಒಂದು 3 ರಿಂದ 4 ಬೇವಿನ ಎಲೆಯನ್ನು ಹಾಕಬೇಕು. ಈಗ ಇದನ್ನು ಚೆನ್ನಾಗಿ ಜಜ್ಜಿಕೊಂಡು ನಂತರ ನಾವು ಬೆಂಡೆಕಾಯಿಯನ್ನು ಕೂಡ ಹಾಕಬೇಕು. ಈ ಬೇವಿನ ಎಲೆ ಚೆನ್ನಾಗಿ ಅದರಲ್ಲಿ ಮಿಕ್ಸ್ ಆಗಿ ಪೇಸ್ಟ್ ಆಗಬೇಕು. ಯಾಕಂದ್ರೆ ನಾವು ಮಜ್ಜಿಗೆಯನ್ನು ಸೇವಿಸುವಾಗ ಅದು ಬಾಯಲ್ಲಿ ಬಂದ್ರೆ ಅದನ್ನ ತೆಗೆದು ಹಾಕ್ಬಿಡ್ತಾರೆ. ಸೊ ಹೀಗಾಗಿ ಸ್ವಲ್ಪ ಅದನ್ನ ಚೆನ್ನಾಗಿ ಪೇಸ್ಟ್ ಮಾಡಿ ತಗೊಳ್ಳೋದು ತುಂಬಾ ಒಳ್ಳೆಯದು.
ಈಗ ನೋಡಿ, ಒಂದು ಏನು ಮಜ್ಜಿಗೆ ಒಂದು ಪೇಯ ಇದೆ, ಇದು ನಿಮಗೆ ಉದರ ಬಾಧೆ ಹೆಚ್ಚಾದಾಗ ಮತ್ತೆ ಹೊಟ್ಟೆಯಲ್ಲಿ ಒಂಥರ 2-3 ದಿವಸ ನಿಮಗೆ ಮಲವಿಸರ್ಜನೆ ಆಗಿರೋದಿಲ್ಲ, ಅಂಥ ಸಮಯದಲ್ಲಿ ಈ ಒಂದು ಏನು ನಾವು ಮಜ್ಜಿಗೆಯನ್ನು ಹೇಳ್ತಾ ಇದ್ದೀವಿ, ಇದು ತುಂಬ ಉಪಯುಕ್ತವಾದಂಥದ್ದು. ಮತ್ತು ಇದನ್ನು ರಾತ್ರಿ ಹೊತ್ತು ಮಲಗುವುದಕ್ಕಿಂತ ಮುಂಚೆ ಇದನ್ನು ಕುಡಿಯೋದು ತುಂಬ ಉತ್ತಮ. ಆಮೇಲೆ ಮಧ್ಯಾಹ್ನ ಹೊತ್ತಿನಲ್ಲಿ ಅಥವಾ ಬೆಳಿಗ್ಗೆ ಮಾತ್ರ ಇದನ್ನು ಅವಾಯ್ಡ್ ಮಾಡಿ. ಇನ್ ಕೇಸ್ ನಿಮಗೇನಾದರೂ ಈ ಸಮಸ್ಯೆ ಮಧ್ಯಾಹ್ನ ನೀವು ತಗೊಳ್ಬೇಕು ಅನ್ನಿಸ್ತು ಅಂತಂದರೆ ಮಧ್ಯಾಹ್ನ ಕೂಡ ತಗೊಳ್ಬೋದು, ಮತ್ತು ರಾತ್ರಿ ಕೂಡ ದಿವಸಕ್ಕೆ 2 ಬಾರಿ ಕೂಡ ನೀವು ಸೇವಿಸ್ಬೋದು. ಆದರೆ ಈ ಒಂದು ಉದರ ಬಾಧೆಯ ಒಂದು ಏನು ತೊಂದರೆ ಇದೆ, ಇದು ರಾತ್ರಿ ಹೊತ್ತಿನಲ್ಲಿ ನೀವು ತೆಗೆದುಕೊಂಡು ಈ ಒಂದು ಮಜ್ಜಿಗೆಯನ್ನು ಕುಡಿದು ನಂತರ ಬೆಳಿಗ್ಗೆ ನಿಮಗೆ ಒಂದು ಪರಿಪೂರ್ಣವಾದಂಥ ಒಂದು ಸಮಾಧಾನವಾದಂಥ ಒಂದು ಏನು ಈ ಮಲವಿಸರ್ಜನೆ ಇದೆ ಅದಾಗುತ್ತೆ, ಮತ್ತು ಉದರ ಬಾಧೆಯಿಂದ ಕೂಡ ನೀವು ಹೊರಬರ್ತೀರಾ ಅಂತೇಳಿ ಹೇಳ್ಬೋದು. ಈಗ ಇದು ಸಿದ್ಧವಾಗಿದೆ. ನಾವು ಬೆಲ್ಲವನ್ನು ಹಾಕಿರೋದ್ರಿಂದ ತುಂಬಾ ಜಿಗಿಯಾದ ಒಂದು ಅಂಟು ರೀತಿ ಇದೆ. ಇದಕ್ಕೆ ಈಗ ನಾವು ಇನ್ನೊಂದು ಬೆಂಡೆಕಾಯಿಯನ್ನು ಕೂಡ ಹಾಕಬೇಕಾಗತ್ತೆ. ಬೆಂಡೆಕಾಯಿ ಹಾಕಿದ ತಕ್ಷಣ ಸ್ವಲ್ಪ ಲೋಳೆ ಇರುತ್ತೆ. ಇದನ್ನ 1 ಟೀ ಸ್ಪೂನ್ ಅಷ್ಟು ನಾವು ಬೆಂಡೆಕಾಯಿಯನ್ನು ಕಟ್ ಮಾಡ್ಕೊಂಡಿರೋದು ಹಾಕ್ತಾ ಇದ್ದೀವಿ. ಈಗ ಇದನ್ನು ಮತ್ತೆ ಜಜ್ಜಿಕೊಂಡು ಹಸಿ ಬೆಂಡೆಕಾಯಿಯಲ್ಲಿ ಒಂದು ಲೋಳೆ ಅಂಶ ಇರೋದ್ರಿಂದ ಇದರಲ್ಲಿ ಮತ್ತೆ ನಾನು ಅದನ್ನೇ ಹೇಳಕ್ಕೆ ಇಷ್ಟಪಡ್ತೀನಿ, ಐರನ್ ಮತ್ತು ಮ್ಯಾಗ್ನೀಷಿಯಂ 2 ಹೆಚ್ಚು ಇರೋದ್ರಿಂದ ಈ ಒಂದು ಬೆಂಡೆಕಾಯಿಯ ಸೇವನೆ ಏನಿದೆ ಮಲ ವಿಸರ್ಜನೆಯಲ್ಲಿ ತುಂಬ ಉಪಯೋಗಕಾರಿ ಅಂತ ಹೇಳ್ಬೋದು. ಇದು ಎಲ್ಲ ಇಂಟೆಸ್ಟೈನಲ್ ಟ್ರ್ಯಾಕ್ ಅಂದರೆ ಕರುಳಿನಲ್ಲಿ ಒಂದು ಆಮ್ಲಜನಕದ ಉತ್ಪತ್ತಿಯನ್ನು ಹೆಚ್ಚು ಮಾಡಿ ಆದಷ್ಟು ಆ ಒಂದು ಗ್ಯಾಸ್ ಫಾರ್ಮೇಷನ್ ಏನಾಗಿರುತ್ತೆ ಹೊಟ್ಟೆಯಲ್ಲಿ ಅದನ್ನು ಹೊರದೋಡಿಸುವಂಥ ಒಂದು ಕಾರ್ಯ ಈ ಬೆಂಡೆಕಾಯಿ ಮಾಡುತ್ತೆ ಅಂತೇಳಿ ಹೇಳ್ಬೋದು. ಈಗ ಇದು ಸಿದ್ಧವಾಗಿದೆ. ಇದನ್ನು ತೆಗೆದುಕೊಳ್ಳುವಾಗ ಒಂದು ಸಾರಿ ಸ್ವಲ್ಪ ಕಸಿವಿಸಿ ಆಗ್ಬೋದು, ಯಾಕಂದರೆ ಆ ತೊಂದರೆಯನ್ನು ಪಡ್ತಾ ಇರೋವಂಥವ್ರಿಗೆ ಇದೇನು ಸಾಮಾನ್ಯವಾಗಿ ತುಂಬ ಸಮಸ್ಯೆಗೆ ಏನಿದೆ ಅಲ್ಲ ಅಂತೇಳಿ ಅನಿಸುತ್ತೆ. ಈ 1 ಟೀ ಸ್ಪೂನ್ ಅಷ್ಟು ಬಂದಂಥ ಈ ಮಿಶ್ರಣವನ್ನು ನಾವು 1 ಗ್ಲಾಸ್ ಮಜ್ಜಿಗೆಗೆ ಹಾಕಿ ಬೆರೆಸಬೇಕು. ಇದನ್ನು ಚೆನ್ನಾಗಿ ಬೆರೆಸಿದ ನಂತರ ಇದರ ಸೇವನೆಯನ್ನು ಮಾಡಬೇಕು. ಆದಷ್ಟು ಮಜ್ಜಿಗೆ ಹುಳಿ ಇರಬಾರ್ದು. ಇದನ್ನು ನಾವು ಚೆನ್ನಾಗಿ ಮಿಶ್ರಣ ಮಾಡಿಕೊಳ್ಬೇಕು. ನಾವು ಮಾಡಿದಂಥ ಈ ಒಂದು ಏನು ಮಜ್ಜಿಗೆಯ ಒಂದು ಪೇಯ ಇದೆ, ಇದನ್ನು ನೀವು ದಿನನಿತ್ಯ ರಾತ್ರಿ ಮಲಗೋಕ್ಕಿಂತ ಮುಂಚೆ ನೀವು ಇದನ್ನು ಬಳಸಿದರೆ ತುಂಬ ಉಪಯೋಗಕಾರಿ ಆಗುತ್ತೆ ಅಂತೇಳಿ ಹೇಳಕ್ಕೆ ಇಷ್ಟಪಡ್ತೀನಿ. ವೀಕ್ಷಕರೇ, ಬೆಂಡೆಕಾಯಿ, ಓಂಕಾಳು, ಬೇವಿನ ಎಲೆ, ಕಪ್ಪುಪ್ಪು ಮತ್ತು ಬೆಲ್ಲದಿಂದ ಮಾಡಿದಂಥ ಒಂದು ಮಜ್ಜಿಗೆಯ ಪೇಯ ಈ ಉದರ ಬಾಧೆಗೆ ಸಿದ್ಧವಾಗಿದೆ. ಇದನ್ನು ಮನೆಯಲ್ಲಿ ಮಾಡಿ ಇದರ ಉಪಯೋಗವನ್ನು ಪಡೆದುಕೊಳ್ಳಿ. ಉದರ ಬಾಧೆ ನಿಯಂತ್ರಣಕ್ಕೆ ಮನೆ ಔಷಧ. ಬೇಕಾಗುವ ಸಾಮಗ್ರಿಗಳು: ಬೆಂಡೆಕಾಯಿ, ಬೆಲ್ಲ, ಬೇವಿನ ಸೊಪ್ಪು, ಮಜ್ಜಿಗೆ, ಕಪ್ಪುಪ್ಪು ಮತ್ತು ಓಂಕಾಳು. ತಯಾರಿಸುವ ವಿಧಾನ: ಮೊದಲು ಕುಟಾಣಿಗೆ 1 ಚಮಚ ಬೆಲ್ಲ, 1/4 ಚಮಚ ಕಪ್ಪುಪ್ಪು, ಅರ್ಧ ಚಮಚ ಓಂಕಾಳು, 3ರಿಂದ 4 ಬೇವಿನ ಎಲೆಗಳನ್ನು ಹಾಕಿ ಚೆನ್ನಾಗಿ ಜಜ್ಜಿ, ನಂತರ ಜಜ್ಜಿಕೊಂಡ ಮಿಶ್ರಣಕ್ಕೆ ಹೆಚ್ಚಿದ ಬೆಂಡೆಕಾಯಿ ಹಾಕಿ ಮತ್ತೊಮ್ಮೆ ಜಜ್ಜಿಕೊಳ್ಳಿ. ಈಗ ಜಜ್ಜಿಕೊಂಡ ಮಿಶ್ರಣವನ್ನು 1 ಲೋಟ ಮಜ್ಜಿಗೆಗೆ ಬೆರೆಸಿ ಚೆನ್ನಾಗಿ ಕಲಸಿದ್ರೆ ಉದರ ಬಾಧೆ ನಿಯಂತ್ರಣಕ್ಕೆ ಮನೆ ಔಷಧ ಸಿದ್ಧ.